ರಾಜ್ಯಾದ್ಯಂತ ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಿದೆ. ಪಾವಗಡ ತಾಲೂಕಿನಾದ್ಯಂತ ಒಟ್ಟು 12 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದ್ದು, ಒಟ್ಟು 2850 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿದ್ದಾರೆ. ಅಲ್ಲದೆ ಕಳೆದ ವರ್ಷ ಫೇಲ್ ಆಗಿದ್ದ 75 ವಿದ್ಯಾರ್ಥಿಗಳು ಮರು ಪರೀಕ್ಷೆಯನ್ನ ಬರೆದಿದ್ದಾರೆ. ವರ್ಷವಿಡೀ ಅಭ್ಯಾಸ ನಡೆಸಿರುವ ವಿದ್ಯಾರ್ಥಿಗಳು ಇವತ್ತಿನಿಂದ ಪರೀಕ್ಷೆ ಬರೀತಾ ಇದ್ದು, ಪ್ರಜಾಶಕ್ತಿ ಟಿವಿಯ ಜೊತೆ ಸಂತಸವನ್ನ ಹಂಚಿಕೊಂಡ್ರು. ನಮಗಂತೂ ಚೆನ್ನಾಗಿ ಅನಿಸ್ತು. ಮತ್ತೆ ವೆಬ್ ಕ್ಯಾಮ್ರಾ ಇದ್ದಿದ್ದರಿಂದ ಇವತ್ತೇನು ಕಾಪಿ ನಡೆದಿಲ್ಲ ನಮ್ಮ ರೂಮಲ್ಲಿ. ಚೆನ್ನಾಗಿ ಅನಿಸ್ತು ಸರ್. ಯಾವ ಶಾಲೆ ನೀವು? ನಮ್ಮದು ಜ್ಞಾನಬೋಧಿನಿ ಶಾಲೆ. ಅಲ್ಲ, ಒಂದು ವೇಳೆ ವೆಬ್ ಕ್ಯಾಮ್ರಾ ಇಲ್ಲ ಅಂದರೆ ಕಾಫಿ ಅದಕ್ಕೆ ನಮಗೆ ಇವತ್ತು ಯಾವ ಕಾಪಿನೂ ನಡೆದಿಲ್ಲ ಸರ್. ಅಂದರೆ ನಿಮಗೆ ಬರೀಲಿಕ್ಕೆ ಈಸಿ ಇತ್ತು? ಹಾಂ, ಎಸ್ ಸರ್. ಓಕೆ, ಹೇಳು, ನೀನು ಯಾವ ರೀತಿ ಬರೋದು? ಏನು ನಿನ್ನ ಹೆಸರು? ಚೆನ್ನಾಗಿ ಬರೆದ್ವಿ, ಈಸಿನೇ ಇತ್ತು. ಹಾಂ, ಎಲ್ಲ ವೆಬ್ ಕ್ಯಾಮ್ರಾಗೆಲ್ಲ ಚೆನ್ನಾಗಿ ನಡೀತು, ಆನೆಸ್ಟಾಗಿ ಬರುತ್ತೆ. ಆನೆಸ್ಟಾಗಿ ಬರೋದು. ಓಕೆ, ಸೊ ಈಗ ಆ ಕ್ಯಾಮ್ರಾಸ್ ಎಲ್ಲ ಇದ್ರೆ ಒಳ್ಳೇದಂತ ನಿಮ್ಮ ಎಲ್ಲ ಇವಾಗ ಓದಿರೋರಿಗೆ ಓದಷ್ಟು ಅಂತ ಅಂತಾರಲ್ಲ, ಆ ಟೈಪ್ ಆಗಿ ಎಲ್ಲರಿಗೂ ಒಳ್ಳೇದಾಗಿದೆ. ಓಕೆ, ಯಾವ ಕಾಲೇಜ್, ಯಾವ ಸ್ಕೂಲು? ಜ್ಞಾನಬೋಧಿನಿ ಶಾಲೆ ಪಾವಗಡ. ಯಾವ ಪೇಪರ್ ಇತ್ತು ಇವತ್ತು? ಕನ್ನಡ. ಹಾಂ, ಪರವಾಗಿಲ್ಲ, ಮೀಡಿಯಮ್ ಆಗಿತ್ತು. ಈಗ ಕೊಠಡಿಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ? ನಿಮಗೆ ಚೆನ್ನಾಗಿತ್ತಾ? ಮಕ್ಕಳಲ್ಲಿ ಯಾವುದೇ ಗೊಂದಲ ಇಲ್ಲ? ಪತ್ರಿಕೆ ಹೆಂಗಿತ್ತು? ಸಿಟಿ. ಇವತ್ತು ಯಾವ ಸಬ್ಜೆಕ್ಟು? ಕನ್ನಡ. ಯಾವ ಶಾಲೆ ನಿಮ್ಮದು? ಇನ್ನು ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ನಕಲು ನಡೆಯಬಾರದು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಕೊಠಡಿಗೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಸಿಸಿಟಿವಿ ಕಣ್ಗಾವಲಿನ ಮೂಲಕ ನೇರ ಮೇಲ್ವಿಚಾರಣೆ ನಡೆಸಲಾಗ್ತಾ ಇದೆ. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡದಂತೆ ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡಲಾಗಿದ್ದು, ಕ್ಷೇತ್ರ ಶಿಕ್ಷಣಾಧಿಕಾರಿ ಈ ಬಾರಿ ತಾಲೂಕಿನಲ್ಲಿ ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆಯನ್ನ ಹೊಂದಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು, ಇದರ ಜೊತೆಗೆ ಜಿಲ್ಲಾ ಕ್ಷಿಪ್ರ ಪಡೆಗಳನ್ನು ನಿಯೋಜಿಸಲಾಗಿದೆ. ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಸಮನ್ವಯದಲ್ಲಿ ಪರೀಕ್ಷೆಗಳ ನಿರ್ವಹಣೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಅನಗತ್ಯ ಜನಸಂದಣಿ, ಪೋಷಕರು ಅಥವಾ ಅತಿಥಿಗಳ ಪ್ರವೇಶ ಮತ್ತು ಮೊಬೈಲ್ ಬಳಕೆಗೆ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.